ಅರ್ಪಿತಾ, ನಿಂದ ಯಾಕೋ ಅತಿ ಆಯ್ತು. ನೀನ್ ಆಡ್ತಾ ಇರೋದು ನೋಡಿದ್ರೆ ಯಾರು ನಿನ್ನ ಕೆಲಸದವ್ರು ಅಂತ ಅನ್ಕೊಳ್ಳಲ್ಲ, ಇವ್ರ ಹೆಂಡತಿ ಅಂತ ಅನ್ಕೋತಾರಷ್ಟೇ. ಅರ್ಪಿತಾ, ಆಗೋಯ್ತು, ಹೆದರ್ಕೋಬೇಡ. ಬಾಬಾ, ನೀವು ಈ ಕಡೆ ಬನ್ನಿ, ನಾನು ನೋಡ್ಕೋತೀನಿ. ನೋಡ್ಲ ಅಲ್ವೇ, ನಾನು ನಿನ್ ಪಕ್ಕದಲ್ಲೇ ತಾನೇ ಇದ್ದೀನಿ. ನನ್ನನ್ನು ಹಿಡ್ಕೊಳ್ಳೋದ್ ಬಿಟ್ಟು ಇವ್ರನ್ನ ಯಾಕೆ ಹಿಡ್ಕೊಳಕ್ ಹೋದೆ? ನೀನ್ ಹೀಗ ಆಡೋದು ಯಾರಾದ್ರೂ ನೋಡಿದ್ರೆ ಇವ್ರ ಹೆಂಡತಿ ಅನ್ಕೋತಾರ ಅಷ್ಟೇ. ಬಾಬಾ, ಆರ್ತಿ ಅಕ್ಕ ಬೇರೆ ಮನೆಯಲ್ಲಿಲ್ಲ, ಇವಳು ಆಡ್ತಾ ಇರೋದು ನೋಡಿದ್ರೆ. ರಾಕಿ, ನೀನು ಏನೇನೋ ಮಾತಾಡಬೇಡ. ಮೆಡಿಸಿನ್ಸ್ ತಗೋಬನ್ರಿ. ಹಾ. ಹೇಯ್, ಏನೇ ನಿನ್ನ ಅವಸ್ಥೆ? ಯಾಕೆ ಹೀಗೆ ಮಾಡ್ಕೊಂಡೆ? ಅದು ಸೂರ್ಯ ಸರ್ಗೆ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಬರಲಿ ಅಂತ ಹೀಗೆ ಮಾಡ್ಕೊಂಡೆ. ಏನು, ಸೂರ್ಯನ ಮೇಲೆ ಲವ್ವಾ? ಈ ಥರ ಏನಾದರೂ ಆರ್ತಿ ಅಕ್ಕನ ಮುಂದೆ ಹೇಳಿದ್ರೆ ಕೆನ್ನೆ ಮೇಲೆ ಹಾಕ್ತಾರಷ್ಟೇ. ಸರಿ, ಬಾವ ಬಂದ್ರು, ನಡಿ ಹೋಗೋಣ. ಆರ್ತಿಯವರೇ, ಕೈ ಹಿಡ್ಕೊಡಿ. ನಾನು ನೋಡಿದೆ ಅಂತ ಯಾಕೆ ಕೈ ಬಿಟ್ಬಿಟ್ರಿ? ಅದಾಗಲ್ಲ. ಡೋಂಟ್ ಮೈಂಡ್. ಡ್ರೆಸ್ಸಿಗೆಲ್ಲ ಮುಗೀತಾ? ಆಯ್ತು. ಅವಳ ಜೊತೆ ಏನಾದರೂ ನಿಯತ್ತಾಗಿರಿ. ಆರ್ತಿಯವರೇ, ಏನು ಹೇಳ್ತಾ ಇದ್ದೀರಾ ನೀವು? ಇಷ್ಟು ತನಕ ಕೇಳಿಸ್ಕೊಂಡಿದ್ದು ಆಯ್ತು, ನೋಡಿದ್ದು ಆಯ್ತು, ಇನ್ನೇನು ಹೇಳೋದು ಕುಳ್ತಿಲ್ಲ. ಪ್ಲೀಸ್ ಆರ್ತಿಯವರೇ, ತಪ್ಪು ತಿಳ್ಕೊತಾ ಇದ್ದೀರಾ ನೀವು. ನಾನು ನಿಮಗೆ ದ್ರೋಹ ಮಾಡಿಲ್ಲ. ನಂಬೋದಕ್ಕೇನು ಉಳಿದಿಲ್ಲ. ಆರ್ತಿಯವರೇ, ಕುತ್ಕೋ. ಏನ್ ಮಾಡ್ಕೊಂಡೆ ಕೈಗೆ? ಏನಿದೆಲ್ಲ? ಕೂತ್ಕೋ. ಇನ್ನೇನು, ಇವಳು ಗಂಡಂದೇ ಈ ಕೆಲಸ. ಬಡ್ಕೊಂಡೆ ಇವಳು ಮನೆಯಿಂದ ಆಚೆ ಹಾಕಿ ಅಂತ ನನ್ನ ಮಾತೆಲ್ಲಿ ಕೇಳ್ತೀರಾ? ಇವಳು ಗಂಡ ಚಾಕು ಇಟ್ಕೊಂಡು ಹಿಂಗೆ ಮನೆಗೆ ಬರ್ತಾನೆ. ಮೊದಲು ಇವಳನ್ನ ಮನೆಯಿಂದ ಆಚೆ ಕಳಿಸಿ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನಾಯ್ತು ಅಂತ ನಾನು ವಿಚಾರಿಸ್ತಾ ಇದ್ದೀನಿ ತಾನೆ. ಏನಾಯ್ತೆ? ಇವಳಿಗೆ ಸೂರ್ಯ ಬಾವನ್ ಮೇಲೆ ಆಸೆ ಇತ್ತಲ್ಲ. ಏನಂದೆ? ಸೂರ್ಯ ಬಾವನ್ ಮೇಲೆ ಗೌರವ ಇತ್ತಲ್ಲ ಅಂತ ಹೇಳಕ್ ಬಂದೆ. ಬಾಯ್ ತಪ್ಪಿ ಆ ಥರ ಬಂದು. ಸರಿಯಾಗಿ ಮಾತಾಡು. ಅದೆಲ್ಲ ಇರ್ಲಿ, ಏನಾಯ್ತು ಅಂತ ಹೇಳು. ಬಾಬಾ, ನೀವೆಲ್ಲ ಇವಳನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರಿ. ಸೂರ್ಯ ಬಾವಂಗೆ ಇವಳಿಂದಾಗಿ ಅವಮಾನ ಆಯ್ತು ಅನ್ನೋ ಗಿಲ್ಟಲ್ಲಿ ಎಳ್ನೀರ್ ಕೊಚ್ಚೋ ಮಚ್ಚಲ್ಲಿ ಕೈ ಕಟ್ ಮಾಡ್ಕೊಂಡು ಸಾಯಕ್ ಹೋಗಿದ್ಲಂತೆ. ಅಲ್ವೇ, ಸಾಕ್ಷಿ ಸ್ಕೂಲಿಗೆ ಬಿಡಕ್ ಹೋಗಿದ್ಲಲ್ಲ ಇವಳು. ಇದೆಲ್ಲ ಯಾವಾಗ ಮಾಡ್ಕೊಂಡ್ಲು? ಅಯ್ಯೋ, ಅದಾ ಇಷ್ಟಾಯ್ತು. ಅಮ್ಮ, ಇವಳು ತುಂಬಾ ನಾಟಕ ಆಡ್ತಿದ್ದಾಳೆ. ಕೈಗೆ ಗಾಯನೂ ಆಗಿರಲ್ಲ, ಏನೂ ಆಗಿರಲ್ಲ. ಎಲ್ಲಿ ತೋರ್ಸ ಕೈ. ಬಾಬಾ, ಏನ್ ಮಾಡ್ತಿದ್ದೀರಾ ನೀವು? ಅವಳ ಕೈಗೆ ಡೀಪ್ ಆಗಿ ಗಾಯ ಆಗಿದೆ. ಬ್ಯಾಂಡೇಜ್ ಮಾಡ್ಬೇಕಾದ್ರೆ ನಾನು ಅಲ್ಲೇ ಇದ್ದೆ. ಅದೆಲ್ಲ ಡವ್ ಸಿನಿಮಾದಲ್ಲಿ ಮೇಕಪ್ ಮಾಡ್ಕೊಳ್ತಾರಲ್ಲ ಹಾಗೆ. ಇವಳು ಗಂಡ ಸೇರ್ಕೊಂಡು ಹೊಸ ನಾಟಕ ಶುರು ಮಾಡಿದ್ದಾರೆ. ಏನ್ ನಿಮ್ ಮಾತಿನ ಅರ್ಥ? ನಮ್ಮನ್ನೆಲ್ಲ ಇಂಪ್ರೆಸ್ ಮಾಡೋದಕ್ಕೆ ಯಾರಾದ್ರೂ ಕೈ ಕಟ್ ಮಾಡ್ಕೋತಾರಾ? ಈಗಿನ ಕಾಲದಲ್ಲಿ ದುಡ್ಡುಗೋಸ್ಕರ ಜನ ಏನ್ ಬೇಕಾದ್ರೂ ಮಾಡ್ತಾರೆ. ಹೇಗಿದ್ರು ಇವ್ರ ಹತ್ರ ಕೋಟಿಗಟ್ಟಲೆ ಆಸ್ತಿ ಇದೆ. ಮಗು ಬಿಡಿಸ್ಕೊಳಕ್ಕೆ 25 ಲಕ್ಷ ಕೊಟ್ಟಿದ್ದಾರೆ. ನಮ್ಮ ವ್ಯವಹಾರನ 5 ಲಕ್ಷದಲ್ಲಿ ಮುಗಿಸ್ಕೊಳ್ಳೋದು ಬೇಡ ಅಂತ ಇವಳು ಗಂಡ ಸೇರ್ಕೊಂಡು ಹೊಸ ನಾಟಕ ಶುರು ಮಾಡಿದ್ದಾರೆ. ಮೊದಲು ಇವಳು ನಮ್ಮ ಮನೆಯಿಂದ ಆಚೆ ಹಾಕಿ, ಇಲ್ಲೇ ಇದ್ರೆ ನಮ್ಮನ್ನೆಲ್ಲ ಹರಾಜ್ ಹಾಕ್ಬಿಡ್ತಾಳೆ. ಸೂರ್ಯ ಬರ್ಲಿ, ಅವನಿಗೊಂದು ಮಾತು ತಿಳಿಸಿ ಇವಳು ಹೊರಗಡೆ ಕಳ್ಸೋಣ. ನಡಿ ಆಚೆಗೆ. ಬಾ, ಒಂದ್ ನಿಮಿಷ. ಇವಳನ್ನ ಮನೆಯಿಂದ ಆಚೆ ಕಳ್ಸೋಕ್ ಮುಂಚೆ ಒಂದ್ ನಿಮಿಷ ಯೋಚನೆ ಮಾಡಿ. ಮೊದ್ಲೇ ಇವಳು ಗಂಡ ತಲೆ ಕೆಟ್ಟವನು. ಸೂರ್ಯ ಬಾವ ಇವಳು ಜೊತೆಲಿರೋ ಫೋಟೋ ತೋರಿಸಿ 5 ಲಕ್ಷ ಕಿತ್ಕೊಂಡು ಹೋದ. ಇನ್ನು ಇವಳನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಅವನಿಗೆ ಲಾಟ್ರಿನೇ ಹೊಡೆದಾಗಲ್ವಾ? ಇವಳಿಗೆ ಗಾಯ ಆಗಿದ್ದನ್ನ ನೆಪ ಮಾಡ್ಕೊಂಡು ಸೂರ್ಯನೇ ಇವಳ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಚಾನೆಲ್ ಮುಂದೆ ಹೋಗಿ ನನಗೆ ದೊಡ್ಡ ಅಮೌಂಟ್ ಬೇಕು ಅಂತ ಕೇಳಿದ್ರೆ ಆಗೇನ್ ಮಾಡ್ತೀರಾ?
ಮೊನ್ನೆ ಅಷ್ಟು ಚಿಕ್ಕ ವಿಷಯಕ್ಕೆ 5 ಲಕ್ಷ ಕೇಳ್ದನು ಇದಕ್ಕೆ 5 ಕೋಟಿ ಕೊಡಿ ಅಂತ ಕೇಳಿದ್ರು ಆಶ್ಚರ್ಯ ಏನಿಲ್ಲ. ಆ ಸಂತೋಷ್ ಕೂಡ ಹೀಗೆ ತಾನೆ ಭಾವನ ಮೇಲೆ ಸುಳ್ಳು ಕೇಸ್ ಹಾಕಿ ಕೋರ್ಟ್ ಮೆಟ್ಲು ಹತ್ತ ಹಾಗೆ ಮಾಡಿದ್ದು. ಇದೆಲ್ಲ ಆದ್ಮೇಲೆನೆ ನೀವು ವೇದಿಕಾ ರಿಸೆಪ್ಷನ್ ಮಾಡಕ್ಕೆ ಒಪ್ಕೊಂಡಿದ್ದು. ಸೂರ್ಯ ಭಾವನ್ಗೆ ಮತ್ತೆ ಇದೆಲ್ಲ ಆಗೋದು ಬೇಕಾ? ಹೌದು ರವಿ, ಇವಳನ್ನ ಈ ಪರಿಸ್ಥಿತಿಯಲ್ಲಿ ಮನೆಗೆ ಕಳ್ಸೋದು ಬೇಡ. ಇವಳು ಗಂಡ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನಮ್ಮನ್ನ ಮತ್ತೆ ಹಣ ಕೇಳಿದ್ರು ಕೇಳ್ಬೋದು. ಇವಳು ಇಲ್ಲೇ ಇರ್ಲಿ. ಅಮ್ಮ ಏನ್ ಹೇಳ್ತಿದ್ರ ನೀವು? ಒಂದ್ ತಪ್ಪಿಂದ ಪಾಠ ಕಲ್ಯಾಣ ರವಿ. ಮತ್ತೆ ಮತ್ತೆ ನಾವು ಅದನ್ನೇ ಮಾಡೋದು ಬೇಡ. ಆರ್ತಿ ಮನೆಗೆ ಬಂದ್ಮೇಲೆ ಅವಳೇ ಡಿಸೈಡ್ ಮಾಡಿ ಇವಳು ಇಲ್ಲಿರ್ಬೇಕಾ ಇಲ್ಲ ಹೊರಗಡೆ ಹೋಗ್ಬೇಕಾ ಅಂತ. ನಿನಗೆ ರಜಾ ಬೇಕು ಅಂದ್ರೆ 2 ದಿನ ರಜಾ ತಗೋ. ಇಲ್ಲಮ್ಮ, ಬೇಡ. ಸರಿ, ಹಾಗಾದ್ರೆ ಒಳಗೆ ಹೋಗಿ ಕೆಲಸ ನೋಡ್ಕೊ. ಅಮ್ಮ, ರೂಮಲ್ಲೇ ಮಲ್ಕೊಳ್ಳಿ ಅಂತ ಕೇಳಿದ್ರೆ ಕೇಳ್ತಾ ಇಲ್ಲ ನೀವು. ಇಲ್ಲೇ ಕೂತ್ಕೋತಾ ಇದ್ದೀರಲ್ಲ. ಆಸ್ಪತ್ರೆಯಲ್ಲೂ ಮಲಗಿ ಬೆನ್ನೆಲ್ಲ ನೋಯ್ತಾ ಇದೆ ಕಡೆ. ಸ್ವಲ್ಪ ಹೊತ್ತು ಇಲ್ಲೇ ಕೂತಿರ್ತೀನಿ. ಸರಿಮ್ಮ, ನಾನು ಹೋಗಿ ಮಾತ್ರೆ ತರ್ತೀನಿ. ತಗೊಳ್ಳಿಮ್ಮ. ಬೇಕಾ? ಆರ್ತಿ, ಸ್ಕೂಲ್ ಬಿಡೋ ಟೈಮ್ ಆಯ್ತಲ್ಲೇ, ಆದಿನ ಕರ್ಕೊಂಡು ಬರಬೇಕು. ಅವನ ಬಗ್ಗೆ ನೀವು ಚಿಂತೆ ಮಾಡಬೇಡಿಮ್ಮ. ನಾನು ಅವನ್ನ ಕರ್ಕೊಂಡು ಬರ್ತೀನಿ. ಆರಿನೂ ಮಲಗಿದ್ದಾನೆ. ನೀವು ರೆಸ್ಟ್ ತಗೊಳ್ಳಿ. ನೋಡಿ, ಈ ಮಗುಗ್ ಜ್ವರ ಬಂದಿದೆ. ಅವ್ರ ಪೇರೆಂಟ್ಸ್ ಬರೋವರೆಗೂ ಇಲ್ಲೇ ಇರ್ಲಿ. ಆಯ್ತು ಮೇಡಮ್. ಸಾಕ್ಷಿ, ನೀನನ್ ಮನೆ ಹೋಗೋ ಬದಲು ಇಲ್ಲಿದ್ಯಾ? ನಂಗೆ ಜ್ವರ ಬಂದಿದೆ, ಅದಕ್ಕೆ ನಂಗೆ ಎಷ್ಟು ಸುಸ್ತಾಗ್ತಿದೆ ಗೊತ್ತಾ? ಹೌದಾ? ಹೌದು ಕಣೆ, ಸುಟ್ಟುತ್ತದೆ. ಹಾಸ್ಪಿಟಲ್ಗೆ ಹೋಗ್ಬೇಕು. ನಿಮ್ಮಪ್ಪ ಯಾವಾಗಲೂ ಲೇಟು. ಒಂದ್ ಕೆಲಸ ಮಾಡೋಣ, ಈಗ ಅಮ್ಮ ಬರ್ತಾರೆ, ಅವ್ರ ಜೊತೆ ಡಾಕ್ಟ್ರಿಗೆ ಹೋಗೋಣ. ಸರಿ, ಬಂದ್ರು. ಅದಿ, ಸಾಕ್ಷಿ ಪುಟ್ಟ, ಇನ್ನೂ ನಿನ್ ಮನೆ ಹೋಗ್ಲಿಲ್ವಾ? ಅಮ್ಮ, ಸಾಕ್ಷಿಗೆ ಜ್ವರ ಇದೆ. ಟೀಚರು ಜ್ವರ ಅಂತ ಬಿಟ್ಬಿಟ್ಟೋಗವ್ರು. ಅಯ್ಯೋ, ಮೈಯೆಲ್ಲ ಸುಡ್ತಾ ಇದೆಯಲ್ಲ. ನಿಮ್ಮಪ್ಪ ಎಷ್ಟೊತ್ತಿಗೆ ಬಂದು ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಕಣೆ. ಒಂದು ಕೆಲಸ ಮಾಡ್ತೀನಿ, ಇವಳು ನಾನೀಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತೀನಿ. ಇವ್ರ ಮನೆಯವ್ರು ಯಾರಾದ್ರೂ ಬಂದು ಕೇಳಿದ್ರೆ ನಾನೇ ಕರ್ಕೊಂಡು ಹೋದೆ. ಸರಿ ಮೇಡಮ್. ಓಕೆ, ಬಾ ಪುಟ್ಟ, ಬಾ ಮಕ್ಳ. ಅವಳ ಜೊತೆ ಏನಾದ್ರೂ ನಿಯತ್ತಾಗಿರಿ. ಸರ್, ನಿಮ್ಮ ಫ್ರೆಂಡ್ ಮನೆಗೆ ಹೋಗಾಯ್ತು ಸರ್. ಸರ್, ಕುಮಾರ್ ಅವರೇ, ಏನು ಮಾತಾಡ್ತಾ ಇಲ್ಲ ನೋಡ್ರಿ. ಅಮ್ಮ, ಸಾಕ್ಷಿಯರಪ್ಪ ಇನ್ನ ಇಲ್ಲೇ ಇದ್ದಾರೆ. ಅಮ್ಮನಿಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಮುಖನ ತೋರಿಸ್ಬೇಡಿ. ಸಾಕ್ಷಿ, ಹೋಗಪ್ಪನ ಕರಿ. ಅಪ್ಪ, ಅಪ್ಪ. ಸಾಕ್ಷಿ, ಯಾವಾಗ ಬಂದಮ್ಮ? ಇಲ್ಲಿಗೆ ಹೇಗೆ ಬಂದೆ? ಅಮ್ಮ ಕರ್ಕೊಂಡು ಬಂದ್ರು.
ಸಾಕ್ಷಿ ಡಾಕ್ಟರ್ ಹತ್ರ ನಡಿ. ಡಾಕ್ಟ್ರ್ ಹತ್ರನ? ಯಾಕೆ? ಸಾಕ್ಷಿಗೆ ಜ್ವರ ಬಂದಿದೆ, ಅಷ್ಟು ಗೊತ್ತಿಲ್ವಾ ನಿಮಗೆ? ಜ್ವರ ಹೇಗೆ ಬಂತು? ನಡಿ ಸಾಕ್ಷಿ. ಓ, ನಿಮ್ಮ ಮಗಳ ಇವಳು? ಹೌದು ಡಾಕ್ಟರ್. ಏನಾಗಿದೆ ಪುಟ್ಟ ನಿನಗೆ? ಜ್ವರ ಬಂದಿದೆ. ಯಾಕೆ ಬಂತು? ಗೊತ್ತಿಲ್ಲ. ಹೌದಾ, ಚೆಕ್ ಮಾಡ್ತೀನಿ ಇರು. ಸಿಂಪ್ಟಮ್ ನೋಡಿದ್ರೆ ಹೈ ಫೀವರ್ ಇದೆ ಅನಿಸುತ್ತೆ. ವೈರಲ್ ಇನ್ಫೆಕ್ಷನ್ ಆಗಿದೆ. ಕೆಲವು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಟೈಮಿಗೆ ಕರೆಕ್ಟಾಗಿ ಕೊಡಿ. ಜ್ವರ ಕಡಿಮೆ ಆಗಿಲ್ಲ ಅಂತಂದರೆ ನಾಳೆ ಕರ್ಕೊಂಬನ್ನಿ, ಬ್ಲಡ್ ಚೆಕಪ್ ಮಾಡ್ಸೋಣ. ಸರಿ ಡಾಕ್ಟರ್. ತಗೊಳ್ಳಿ. ಇದರಲ್ಲಿರೋ ಮಾತ್ರನ ಪ್ರತಿ 4 ಅವರ್ಸ್ ಒಂದ್ಸಲ ಕೊಡಿ. ಕುಡಿಯೋದಕ್ಕೆ ಬಿಸಿನೀರೇ ಕೊಡಿ. ಇದರಲ್ಲಿರೋ ಮಾತ್ರೆಗಳು ಪ್ರತಿ 4 ಅವರ್ಸಿಗೆ ಒಂದ್ಸತಿ ಕೊಡಬೇಕಾ? ಯಾಕೆ? ಇಸ್ ದೇರ್ ಎನಿ ಪ್ರಾಬ್ಲಮ್? ನಿಮಗೆ ಎವ್ರಿ 4 ಅವರ್ಸ್ ಕೊಡೋಕ್ಕಾಗಲಿಲ್ಲ ಅಂತಂದರೆ ಇಲ್ಲೇ ಅಡ್ಮಿಟ್ ಮಾಡಿ. ನರ್ಸ್ಗಳು ಟೈಮ್ಗೆ ಮಾತ್ರೆ ಕೊಡ್ತಾರೆ. ಜ್ವರ ಕಡಿಮೆ ಆದಮೇಲೆ ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು. ಬೇಡ ಡಾಕ್ಟರ್, ನಾನೇ ಅವಳ ಜೊತೆಗೆ ನೋಡ್ಕೋತೀನಿ. ಗುಡ್. ನೀವು ನೋಡ್ಕೊಳ್ಳೋದಾದರೆ ಪ್ರಾಬ್ಲಮೇ ಇಲ್ಲ. ತಾಯಿ ಮಕ್ಕಳ ಜೊತೆ ಇದ್ದು ನೋಡಿಕೊಂಡ್ರೆ ಮಕ್ಕಳು ಬೇಗ ಹುಷಾರಾಗ್ತಾರೆ. ನಾನು ಹೋಗಿ ಔಷಧಿ ತೊಗೊಂಬಂದ್ಬಿಡ್ತೀನಿ. ಎಲ್ಲರೂ ಜೊತೆಗೆ ಮನೆಗೆ ಹೋಗೋಣ. ಅಮ್ಮ, ಸಾಕ್ಷಿನ ಮನೆಗೆ ಕರ್ಕೊಂಡು ಹೋಗೋಣಮ್ಮ ಪ್ಲೀಸ್. ಹೌದು ಅಮ್ಮ, ನನ್ನ ಒಬ್ಬಳೇ ಬಿಡಬೇಡಿ, ನಾನು ನಿಮ್ಮ ಜೊತೆ ಬರ್ತೀನಿ ಪ್ಲೀಸ್. ಅಮ್ಮ, ಡಾಕ್ಟರ್ ಅಂಕಲ್ ಹೇಳಿದ್ರಲ್ಲ ನೀವು ಸಾಕ್ಷಿ ಜೊತೆ ಇರಬೇಕು ಅಂತ. ಹೌದು ಅಮ್ಮ, ನೀವಿಬ್ರು ನನ್ನ ಜೊತೆ ಮನೆಗೆ ಬನ್ನಿ ಪ್ಲೀಸ್. ಅಮ್ಮ, ನಂಗೆ ಸುಸ್ತಾಗ್ತಿದೆ, ಬೇಗ ಹೇಳಿ. ಹೇಳಿ ಅಮ್ಮ. ಪ್ಲೀಸ್ ಮನೆಗೆ ಹೋಗೋಣ ಬನ್ನಿ ಆರ್ತಿ ಅವರೇ. ನಡ್ತಿದ್ದೆಲ್ಲ ಒಂದು ಆಕಸ್ಮಿಕ, ಎಲ್ಲ ಕೈ ಮೀರಿ ನಡೀತು. ನಮ್ಮಿಬ್ಬರ ಜಗಳನ ಬೇರೆಯವ್ರ ಅಡ್ವಾಂಟೇಜ್ ತಗೊಂತಿದ್ದಾರೆ. ನಾನು ಎಲ್ಲ ಸತ್ಯನೂ ನಿಮ್ಮ ಹತ್ರ ಹೇಳಿದ್ದೀನಲ್ವಾ, ಈಗಲಾದರೂ ನನ್ನನ್ನು ನಂಬಿ. ಸಾಕ್ಷಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಮೊದಲು ಮನೆಗೆ ಹೋಗಿ ಕೆಲಸ ಕಾರ್ಯನ ನೋಡ್ಕೊಳ್ಳಿ. ಒಬ್ಬರೇ ಎಲ್ಲೆಲ್ಲೋ ಕೂತಿರ್ಬೇಡಿ. ಸಾಕ್ಷಿನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ.
ಸೂರ್ಯ, ಸಾಕ್ಷಿ ಬರ್ಲಿಲ್ವಾ? ಆರ್ತಿ ಅವ್ರ ಜೊತೆ ಹೋದಮ್ಮ. ಆರ್ತಿ ಜೊತೆಗೆ ಹೋದ್ಲಾ? ಯಾಕೆ? ಇವತ್ತು ಸಾಕ್ಷಿನ ಕರ್ಕೊಂಬರೋದಕ್ಕೆ ಸ್ಕೂಲ್ಗೆ ಹೋಗೋದು ನಾನು ಮರ್ತುಬಿಟ್ಟಿದ್ದೆ. ಆರ್ತಿಯವರು ಆದಿತ್ಯನ ಕರ್ಕೊಂಬರೋದಕ್ಕೆ ಸ್ಕೂಲ್ಗೆ ಹೋಗಿದ್ದಾರೆ. ಅಲ್ಲಿ ಸಾಕ್ಷಿ ಜ್ವರದಿಂದ ನಳ್ತಿರೋದನ್ನ ನೋಡಿದ್ದಾರೆ. ಪಾಪ ಸಾಕ್ಷಿ ಸೆಕ್ಯೂರಿಟಿ ಪಕ್ಕ ಕೂತಿದ್ಲಂತೆ. ಸಾಕ್ಷಿಗೆ ಜ್ವರ ಬಂತು, ಅವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿವರೆಗೂ ಓಕೆ. ಚೆಕಪ್ ಎಲ್ಲ ಆದ್ಮೇಲೆ ನಿಮ್ ಜೊತೆ ಅವ್ರು ಕಳ್ಸ್ಕೊಡ್ಬೇಕು ತಾನೆ. ಮತ್ತೆ ಯಾಕೆ ಅವ್ರ ಮನೆ ಕರ್ಕೊಂಡು ಹೋದ್ರು? ಯಾಕೆ? ನಾವ್ ಯಾರು ಇಲ್ವಂತ ಇಲ್ಲಿ ನೋಡ್ಕೊಳಕ್ಕೆ? ಸಮಯ ಸಂದರ್ಭ ಅನ್ನೋದು ಇಲ್ವಾ ರಾಕಿ ನಿಮಗೆ? ಪ್ರತಿ ಸಲ ಟೀಕೆ ಮಾಡ್ತಿರೋದೇನಾ? ಮಗುಗೆ ಅಮ್ಮನ ಆರೈಕೆ ಇದ್ರೆ ಬೇಗ ಹುಷಾರಾಗ್ತಾರೆ ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ನಾನೇ ಹೋಗ್ಲಿ ಅಂತ ಕಳ್ಸಿಕೊಟ್ಟೆ. ಏನ್ ಅಕ್ರೆ ಅಪ್ಪ ಆರ್ತಿ ಅಕ್ಕಂಗೆ. ತಮ್ಮನ್ ತಾವು ಮದರ್ ತೆರೇಸಾ ಅನ್ಕೊಂಡಿದಾರ? ಗಂಡ ಮಾತ್ರ ಬೇಡಂತೆ, ಗಂಡನ ಮಗಳು ಮಾತ್ರ ಬೇಕಂತೆ. ಒಳ್ಳೆ ನಾಟಕ ಶುರು ಮಾಡಿದ್ದಾರೆ. ಸಾಕ್ಷಿ ಅವ್ರ ಮೇಲೆ ಡಿಪೆಂಡ್ ಆದ್ರೆ ಆಗ ನೀವು ಅವ್ರ ಕಂಡೀಷನ್ಗೆಲ್ಲ ಒಪ್ಕೊಂಡು ನೀವು ಅವ್ರನ್ನ ಮನೆ ಕರಿತೀರಾ ಅನ್ನೋದು ಅವ್ರ ಪ್ಲಾನ್. ಎಲ್ರು ನಿಂತರ 3 ಹೊತ್ತು ಪ್ಲಾನ್ ಮಾಡ್ಕೊಂಡು ಕೂತಿರಲ್ಲ ರಾಕಿ. ಆರ್ತಿ ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಈ ಮನೆಗೆ ಬರ್ತಾ ಇರೋದಕ್ಕೆ ಕಾರಣ ಇದೆ. ಅದು ನ್ಯಾಯವಾಗಿದೆ. ಗಂಡನ ಮೇಲೆ ಪ್ರೀತಿ ಇರೋ ಹೆಂಡತಿ ಕೋಪ ಮಾಡ್ಕೋತಾರೆ. ಓಹೋ, ಯಾಕೆ ಬಾಬಾ ಇಷ್ಟು ದಿನ ಆರ್ತಿ ಒಳ್ಳೆ ಗುಣಗಳು ನಿಮಗೆ ಕಾಣಿಸ್ಲಿಲ್ವಾ? ಅವ್ರ ಹೆಸರು ಹೇಳಿದ್ರೆ ಉರಿದ್ ಬೀಳ್ತಾ ಇದ್ರೆ ಈಗ ಒಂದೊಂದಾಗಿ ಅವ್ರ ಸದ್ಗುಣಗಳು ಕಾಣಿಸ್ತಿದ್ಯಾ ನಿಮ್ಗೆ? ಆರ್ತಿಗ್ ನಿನ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಮನೆಗೆ ಬರೋದಕ್ಕೆ ಏನಂತೆ ಸಮಸ್ಯೆ? ಇಬ್ರು ಪ್ರೀತಿನ ಹೊರಗಡೆನೆ ತೋರಿಸ್ತಿದ್ದೀರೇನೋ. ಅತ್ತೇನೂ ಹೋಗಿ ಕರೆದು ಬಂದಿದ್ದಾಯ್ತು, ಇನ್ಯಾಕಂತೆ ಅವಳು ಕಾಯ್ತಿರೋದು? ಯಾಕೆ ಅಂತ ಗೊತ್ತಿಲ್ಲ ಅದಕ್ಕೆ. ಆದ್ರೆ ಆರ್ತಿ ಅವರು ಇದೊಂದು ರೀತಿ ಶಿಕ್ಷೆ ಕೊಡ್ತಿದ್ದಾರೆ ಅನ್ಸುತ್ತೆ. ನಿನಗಳು ಶಿಕ್ಷೆ ಕೊಡುವಂತ ತಪ್ಪು ನೀನೇನೋ ಮಾಡಿದ್ಯಾ? ಸಂಶಯ ಪಟ್ಟಿದ್ದೀನಲ್ಲಮ್ಮ. ಅವ್ರು ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ನಂಬೇಕಿತ್ತು. ಅದನ್ನ ಬಿಟ್ಟು ಯಾರ್ಯಾರ ಮಾತೋ ಕೇಳಿ ಅವ್ರನ್ನ ಮನೆಯಿಂದ ಹೊರಗಡೆ ಆಗ್ತೆ. ಅದಕ್ಕೆ ಅವರು ನನ್ನ ಮೇಲೆ ಕೋಪ ಆದೆ. ನ್ಯಾಯವಾಗೇ ಇದೆಯಲ್ಲಮ್ಮ. ಆರ್ತಿ ಅವ್ರಿಗೆ ಯಾವಾಗ ನನ್ನ ಮೇಲೆ ಪೂರ್ತಿಯಾಗಿ ಕೋಪ ಕಮ್ಮಿ ಆಗುತ್ತೋ ಅವಾಗ ಅವ್ರು ಈ ಮನೆಗೆ ಬರ್ತಾರೆ. ಅಲ್ಲಿವರೆಗೂ ನಾನು ಅವ್ರಿಗೋಸ್ಕರ ಕಾಯ್ತಾ ಇರ್ತೀನಿ. ನೀನು ಹೇಳ್ತಾ ಇರೋದು ನಿಜ ಸೂರ್ಯ. ಆರ್ತಿಗೆ ಸಾಕ್ಷಿ ತನ್ನ ಸ್ವಂತ ಮಗಳಲ್ಲದೆ ಇದ್ರು ತನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾಳೆ. ಅದು ಅವಳಲ್ಲಿರೋ ಒಳ್ಳೆ ಗುಣ. ಬೇರೆ ಯಾರೇ ಅವಳ ಜಾಗದಲ್ಲಿ ಇದ್ದಿದ್ರು ಅಷ್ಟು ಚೆನ್ನಾಗಿ ನೋಡ್ಕೋತಾ ಇರಲಿಲ್ಲ. ಸಾಕ್ಷಿಗೆ ಹುಷಾರಿಲ್ಲ ಅಂತ ಹೇಳಿದೆಯಲ್ಲ, ಅವಳು ನೋಡ್ಕೊಂಡು ಹಾಗೆ ಶೋಭಾಮನ್ ಮಾತಾಡ್ಸ್ಕೊಂಬರೋಣ ಬಾರೋ. ನಾನು ಬರಲ್ಲಮ್ಮ, ನೀವು ಹೋಗಿ. ಯಾಕೆ? ಆರ್ತಿಯವರು ಅವರಾಗೆ ಫೋನ್ ಮಾಡಿ ನನ್ನನ್ನು ಕರೆಯೋವರೆಗೂ ನಾನು ಹೋಗಲ್ಲಮ್ಮ. ಇದು ನನಗೆ ನಾನು ಕೊಟ್ಕೋತಿರೋ ಶಿಕ್ಷೆ. ಅದೇ ಸಾಕ್ಷಿ ನೆಪ್ಸು ಪುಟ. ಮಲಗ್ಲಿ ಬಿಡಿಯಮ್ಮ. ಔಷಧಿ ತಗೊಂಡು ಮಲ್ಕೊಳ್ಳಿ ಕಣೋ, ಎಪ್ಸು. ಸಾಕ್ಷಿ, ಸಾಕ್ಷಿ, ಔಷಧಿ ತಗೋ. ಇಲ್ಲ, ನಂಗೆ ಬೇಡ. ಸಾಕ್ಷಿ ಪುಟ, ಸ್ವೀಟ್ ಆಗಿರುತ್ತೆ ಪುಟ, ಕುಡ್ಬಿಟ್ಟು ಮಲ್ಕೋ. ಬಾ ಮಾಡು, ಮಲ್ಕೋ ಪುಟ. ಅಮ್ಮ, ನಾನು ಸಾಕ್ಷಿ ಜೊತೆ ಇರ್ತೀನಿ. ಆಯ್ತು. ಅಮ್ಮ, ಸಾಕ್ಷಿ ಆದಿತ್ಯ ಒಬ್ಬರನ್ನೊಬ್ಬರನ್ನ ತುಂಬ ಮಿಸ್ ಮಾಡ್ಕೋತಾರೆ. ಸ್ವಲ್ಪ ದಿನ ಮಿಸ್ ಮಾಡ್ಕೋತಾರೆ, ಆಮೇಲೆ ಬೆಳೀತಾ ಬೆಳೀತಾ ಮರ್ತೇ ಬಿಡ್ತಾರೆ. ಯಾಕಮ್ಮ ಹಾಗಂತ ಇದ್ದೀರಾ? ಅದು ಹೇಗೆ ಮರೀತಾರೆ? ಸೂರ್ಯ ನೀನು ಜೊತೆಲಿದ್ರೆ ತಾನೇ ಒಬ್ರಿಗೊಬ್ರು ಮಾತಾಡ್ಕೊಳಕ್ ಸಾಧ್ಯ. ಅದಂತೂ ಈಗ ಸಾಧ್ಯನೇ ಇಲ್ಲ. ಹಾಗಿದ್ಮೇಲೆ ಆ ಸಾಕ್ಷಿನ ಇಲ್ಲಿ ಕರ್ಕೊಂಡು ಬರೋದು, ಅವಳಿಗೆ ಉಪಚಾರ ಮಾಡೋದು, ಇದೆಲ್ಲ ಯಾಕೆ ಮಾಡ್ತೀಯ? ಹೀಗೆ ಮಾಡೋದ್ರಿಂದ ನೀನೊಬ್ಳು ಒಳ್ಳೆ ನರ್ಸ್ ಆಗ್ಬೋದು ಅಷ್ಟೇ. ಸಾಕ್ಷಿ ನಿನಗೆ ಮಗಳಾಗಕ್ಕಾಗಲ್ಲ, ಅವಳಿಗೆ ನೀನು ತಾಯಿ ಆಗಕ್ಕಾಗಲ್ಲ. ಆ ಸೂರ್ಯನೇ ದೂರ ಇಟ್ಟ ಮೇಲೆ ಅವಳಿಗೆ ಸಂಬಂಧಪಟ್ಟ ಎಲ್ಲರನ್ನೂ ದೂರ ಇಟ್ಬಿಡ್ಬೇಕು ಕಣೆ. ಸೂರ್ಯರ ಮೇಲೆ ನೀ ಕೋಪ ಇರ್ಬೋದಮ್ಮ, ಹಾಗಂತ ಮಕ್ಳ ಮೇಲೆ ತೀರ್ಸ್ಕೊಳ್ಳೋದಕ್ಕಾಗತ್ತಾ? ಸಾಕ್ಷಿ ನನ್ನ ಅಂದರೆ ತುಂಬ ಇಷ್ಟ. ಆ ಮನೇಲಿ ಅವಳು ನೋಡ್ಕೊಳ್ಳೋದಕ್ಕೆ ಯಾರಿಗೂ ಟೈಮ್ ಇಲ್ಲ. ಈ ಅರ್ಪಿತಾ ನಾನು ನಿನ್ನ ತಾಯಿ ಥರ ಅಂತೇಳಿ ಅವಳು ತಲೆಗೆ ತುಂಬ್ತಾನೆ ಇರ್ತಾಳೆ.
ಪಾಪ ಆ ಮಗು ಅದನ್ನೇ ನಂಬ್ಕೊಂಡು ದೊಡ್ಡವಳಾಗ್ತಾಳೆ. ಈ ಅರ್ಪಿತಾ ನನ್ನ ಸೂರ್ಯವ್ರ ಮಧ್ಯರು ಈ ಜಗಳದ ಬೆಂಕಿನಲ್ಲಿ ತನ್ನ ಬೈಕೇನು ಬೇಳೆನ ಬೇಯಿಸ್ಕೊತಾನೆ ಇರ್ತಾಳೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಅಮ್ಮ. ನನ್ನ ಸೂರ್ಯವ್ರ ಮಧ್ಯೆ 1000 ಜಗಳ ಇರ್ಬೋದು, ಅದು ಮಕ್ಳ ಮನ್ಸಿಗೆ ತಾಕ್ಬಾರ್ದು. ಮಕ್ಕಳದು ಮುಗ್ಧ ಮನ್ಸು, ಅದು ಹಾಗೆ ಇರಲಿ. ನಿನ್ನಂತವ್ರು ಬಹಳ ಅಪರೂಪ ಕಡೆ ಈಗಿನ ಕಾಲದಲ್ಲಿ. ಗಂಡನಿಂದ ಗಂಡನ ಮನೆಯವರಿಂದ ಇಷ್ಟೆಲ್ಲ ಅವಮಾನ ಆದ್ರೂ ಗಂಡನ ಮೊದಲನೇ ಹೆಂಡತಿ ಮಗಳನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದೀಯ ನೀನು. ಸೂರ್ಯವ್ರ ಮೇಲಿರೋ ಕೋಪನ ಆ ಪುಟ್ಟು ಮಗು ಮೇಲೆ ಹೇಗಮ್ಮ ತೀರಿಸ್ಕೊಳ್ಳಿ? ನೀವೇ ಹೇಳಿ. ಸಾಕ್ಷಿ ಮೇಲೆ ನನಗೆ ಯಾವ ಕೋಪನೂ ಇಲ್ಲ ಕಣೆ. ಆದ್ರೆ ಆ ಸಾಕ್ಷಿ ಮುಖ ನೋಡ್ದಾಗೆಲ್ಲ ಆ ಸೂರ್ಯ ನೆನಪಾಗುತ್ತೆ, ಅವ್ನು ಮಾಡಿರೋ ಅನ್ಯಾಯ ನೆನಪಾಗುತ್ತೆ, ಮನೇಲಿ ಇಟ್ಕೊಂಡಿದ್ದಾನ ಆ ಕೆಲ್ಸದವಳು ಅವಳು ನೆನಪಾಗುತ್ತೆ ನನಗೆ. ಅದಕ್ಕೆ ನಿನ್ಗೆ ಹೇಳೋದು ಸಾಕ್ಷಿನ ಮನೆಗೆ ಕರ್ಕೊಂಡ್ ಬರ್ಬೇಡ ಅಂತ. ಸೂರ್ಯ ಅವ್ರು ತಪ್ಪು ಮಾಡಿದಾರೆ ಅಂತ ನನಗೇನು ಅನಿಸ್ತಾ ಇಲ್ಲಮ್ಮ.